ಹರೀಶ್ ಭವ್ಯರು ತನ್ನ ಅಜ್ಜಿ ಶಾರದಳನ್ನು ಕರೆದುಕೊಂಡು ಪ್ರಿನ್ಸಿಪಾಲ್ ಹತ್ರ ಬಂದಿರ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಹರೀಶ್ ಭವ್ಯರಿಗೆ ಏನಾಗ್ಬೇಕು? ಅಜ್ಜಿ ಆಗ್ತೀನಿ ಮೇಡಮ್ ಎಂದು ಶಾರದಾ ಹೇಳುತ್ತಲೇ ಪ್ರಿನ್ಸಿಪಾಲ್ ಕೋಪದಿಂದ ಮಕ್ಕಳನ್ನು ನೋಡುತ್ತಾ, ಹರೀಶ್, ಭವ್ಯ, ನಾನು ನಿಮ್ಗೆ ಏನ್ ಹೇಳ್ದೆ? ನೀವೇನ್ ಮಾಡಿದ್ರಾ ಎಂದು ಕೇಳುತ್ತಾಳೆ. ಅದರಿಂದ ಹರೀಶ್ ಭವ್ಯ ಭಯದಿಂದ ನೋಡ್ತಾ, ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾಳ ಮೇಡಮ್, ಅದಕ್ಕೆ ಬರಲಾರ್ದೆ ಹೋದ್ಲು. ಮಕ್ಕಳ ಓದಿಗಿಂತ ಅವಳಿಗೆ ತನ್ನ ಕೆಲ್ಸನೇ ಹೆಚ್ಚಾ? ಹಾಗಂತ ಅಲ್ಲ ಮೇಡಮ್, ನನ್ ಸೊಸೆ 10ರವರೆಗೂ ಓದಿದಾಳೆ. ಸರ್ಪಂಚನ ಹತ್ತಿರ ಏನೋ ಲೆಕ್ಕ ಬರಿತಾ ಇರ್ತಾಳೆ. ಅದಕ್ಕೆ ಸರ್ಪಂಚ್ ಅವರು ಎಷ್ಟೋ ಸ್ವಲ್ಪ ದುಡ್ಡು ಕೊಡ್ತಾರೆ. ಆ ದುಡ್ಡಿನಿಂದಲೇ ನನ್ ಸೊಸೆ ನಮ್ಮನ್ನ ನೋಡ್ಕೊಳ್ತಾ ಮಕ್ಕಳನ್ನು ಓದಿಸ್ತಾ ಇರ್ತಾಳೆ. ಸರಿ ಬಿಡಿ, ನಾನು ನಿಮ್ಮನ್ನ ಏನಕ್ಕೆ ಕರೆದೆ ಅಂತ ನಿಮ್ಮ ಮಕ್ಕಳು ಹೇಳಿದ್ರಾ? ಇಲ್ಲ ಮೇಡಮ್, ಬೆಳಿಗ್ಗೆ ಸ್ಕೂಲ್ಗೆ ರೆಡಿ ಆದ ಮೇಲೆ ಮಮ್ಮಿ ನಿನ್ನನ್ನ ನಮ್ ಪ್ರಿನ್ಸಿಪಾಲ್ ಮೇಡಮ್ ಬಾ ಅಂತ ಕರೆದ್ರು ಅಂತ ಹೇಳಿದ್ರು. ಸೊಸೆಗೆ ಮುಖ್ಯವಾದ ಕೆಲಸ ಇದ್ದಿದ್ರಿಂದ ನನ್ನನ್ನ ಹೋಗು ಅಂತ ಹೇಳಿದ್ಲು. ಅದಕ್ಕೆ ನಾನ್ ಬಂದೆ ಮೇಡಮ್. ನಿಮ್ಮ ಮಕ್ಕಳು ಎಷ್ಟು ಹೇಳಿದ್ರು ಓದ್ತಾ ಇಲ್ಲ ರೀ, ಮತ್ತೇನ್ ಮಾಡು ಅಂತೀರಾ? ಚೆನ್ನಾಗಿ ಓದ್ತಾರೆ ಅಂತೇನೆ ಅಲ್ವಾ ಮೇಡಮ್ ನಮ್ಮ ಸಾಮರ್ಥ್ಯಕ್ಕೆ ಹೆಚ್ಚಾದ ನಿಮ್ಮ ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ. ಮತ್ತೆ ನಮ್ಮನ್ನ ಕರೆದು ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಅದಕ್ಕೆ ನಾನು ಅವರ ಅಮ್ಮನ ಕರ್ಕೊಂಬ ಅಂತ ಹೇಳಿದ್ದು. ನಾನು ಹೇಳಿದ್ದು ನಿಮ್ಗೆ ಅರ್ಥವಾಗಲ್ಲ, ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಕೂಡ ಮಾಡಲ್ಲ. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನೀವೇ ನಮಗೆ ಪ್ರಶ್ನೆ ಕೇಳ್ತೀರಾ. ಹೀಗಾದ್ರೆ ಹೇಗೆ ಹೇಳಿ? ಅದೆಲ್ಲ ಮೇಡಮ್, ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತ ನಮಗೆ ಹೇಳ್ತಾ ಇದ್ದೀರಾ ಹೊರತು ನಮ್ಮ ಮಕ್ಕಳು ಏನಕ್ಕೆ ಓದ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಮೇಡಮ್? ಕನಿಷ್ಠ ತಿಳ್ಕೊಳ್ಳುವ ಪ್ರಯತ್ನವಾದ್ರೂ ಮಾಡಿದ್ರಾ? ಇದರಲ್ಲಿ ಅಷ್ಟೊಂದು ತಿಳಿದುಕೊಳ್ಳುವ ಅಗತ್ಯವೇನಿದೆ ಹೇಳಿ? ಇರುತ್ತೆ ಮೇಡಮ್, ಯಾಕಿರೋದಿಲ್ಲ? ಏನಾದ್ರೂ ಡೌಟ್ ಕೇಳಿದ್ರೆ ಟೀಚರ್ಸ್ ಹೇಳ್ತಾ ಇಲ್ವಂತೆ, ಒಂದ್ಸಲ ಹೇಳ್ಬಿಟ್ಟು ನೋಟ್ಸ್ ಬರ್ಕೊಳ್ಳಿ ಅಂತ ಹೇಳ್ತಾರಂತೆ. ಹೀಗಾದ್ರೆ ಹೇಗೆ ಮೇಡಮ್? ಅದಕ್ಕೆ ಅಲ್ವರಿ ನಾವು ಟ್ಯೂಷನ್ ಕೂಡ ಹೇಳ್ತಾ ಇದೀವಿ. ಟ್ಯೂಷನ್ಗಾಗಿ ಮಂತ್ಲಿ 2,000 ಕಟ್ಟಬೇಕು. ನೀವು ಹೋಗಿ ನಿಮ್ ಸೊಸೆಗೆ ಹೇಳಿ, ಅವಳು ಖಚಿತವಾಗಿ ಟ್ಯೂಷನ್ಗೆ ಕಳಿಸ್ತಾರೆ. ಹೋಗಿ ನಿಮ್ ಸೊಸೆಗೆ ಹೇಳಿ ಎಂದು ಪ್ರಿನ್ಸಿಪಾಲ್ ಮೇಡಮ್ ಅಂದಿದ್ದರಿಂದ ಶಾರದಾ ಏನು ಮಾತನಾಡದೆ ಅಲ್ಲಿಂದ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾಳೆ. ಇನ್ನು ಆಗಲೇ ಪ್ರಿನ್ಸಿಪಾಲ್ ಬಾಗಿಲ ಹತ್ರ ಬಂದು ಹೊರಗೆ ನೋಡುತ್ತಾಳೆ. ಆಗಲೇ ಒಂದು ರಿಚ್ ಕಾರ್ ಬಂದು ಆ ಸ್ಕೂಲ್ ಗ್ರೌಂಡ್ ನಲ್ಲಿ ನಿಲ್ಲುತ್ತೆ. ಪ್ರಿನ್ಸಿಪಾಲ್ ಆ ಕಾರನ್ನು ನೋಡಿ ಗಾಬರಿ ಆಗ್ತಾಳೆ. ತನ್ನಲ್ಲಿ ತಾನು, ಇದೇನಿದು, ರಿಚ್ ಸುದರ್ಶನ್ ಅವರು ಬಂದಿದ್ದಾರೆ, ಈಗ ಏನ್ ಮಾಡ್ಬೇಕು? ಈ ದಿನ ನಾನು ಎದ್ದ ಟೈಮೇ ಸರಿಯಾಗಿಲ್ಲ, ಅದಕ್ಕೆ ಹೀಗೆ ಏಟಿನ ಮೇಲೆ ಏಟು ಬೀಳ್ತಾ ಇದೆ. ದೇವ್ರೆ, ನನ್ನನ್ನು ಕ್ಷಮಿಸು ತಂದೆ. ನಾನಂದ ಮಾತನ್ನು ಹಿಂದೆ ತಗೋತೀನಿ ಸ್ವಾಮಿ. ಇನ್ಯಾವತ್ತೂ ನಿಮ್ಮನ್ನ ಏನು ಅನ್ನಲ್ಲ ತಂದೆ, ನನ್ನನ್ನು ಕ್ಷಮಿಸಮ್ಮ ಎಂದು ಅಂದುಕೊಳ್ಳುತ್ತಾ ಇರುವಾಗ ಸುದರ್ಶನ್ ಕಾರಿನಿಂದಿಳಿದು ತನ್ನ ಮಗಳು ಶ್ರುತಿಯನ್ನು ಕರೆದುಕೊಂಡು ಪ್ರಿನ್ಸಿಪಾಲ್ ರೂಮ್ ಹತ್ರ ಬರ್ತಾನೆ. ಬನ್ನಿ ಸಾರ್, ಬನ್ನಿ, ಕೂತ್ಕೊಳ್ಳಿ ಎಂದು ಹೇಳಿ ತನ್ನ ಕುರ್ಚಿಯಲ್ಲಿ ಕೂತ್ಕೋತಾಳೆ ಪ್ರಿನ್ಸಿಪಾಲ್ ಮೇಡಮ್. ನಮ್ ಹುಡುಗಿಗೆ ಏನು ಬರ್ತಾ ಇಲ್ಲ ಮೇಡಮ್, ಯಾಕೆ ಅಂತೀರಾ? ಅವಳು ಸರಿಯಾಗಿ ಓದಲಾರ್ದೆ ಹೋಗ್ತಾ ಇದ್ದಾಳೆ ಸರ್. ಯಾವಾಗ ನೋಡಿದ್ರು ಏನೋ ಒಂದು ತಿಂತಾನೆ ಇರ್ತಾಳೆ. ಅಷ್ಟೇ ಅಲ್ಲ ಸರ್, ಕ್ಲಾಸ್ ರೂಮ್ ಅಲ್ಲೇ ಗೊರಕೆ ಹೊಡೆದು ನಿದ್ರೆ ಮಾಡ್ತಾ ಇರ್ತಾಳೆ ಎಂದು ಹೇಳುತ್ತಲೇ ರಿಚ್ ಸುದರ್ಶನ್ಗೆ ಬಹಳ ಕೋಪ ಬರುತ್ತೆ. ಅದೇ ಕೋಪದಿಂದ, ಅದಕ್ಕಲ್ವಲ್ಲ ಮೇಡಮ್ ನಿಮಗೆ ನಾನು ದುಡ್ಡು ಕಟ್ಟೋದು? ನಮ್ ಹುಡುಗಿ ಚೆನ್ನಾಗಿ ಓದಿಸ್ಬೇಕು ಅಂತಾನೆ ಅಲ್ವಾ ಲಕ್ಷ ದುಡ್ಡು ಕಟ್ಟಿಸ್ಕೊತಾ ಇದ್ದೀರಾ? ಸರ್, ನೀವು ಕೋಪ ಮಾಡ್ಕೋಬೇಡಿ, ಆವೇಶ ಪಡಬೇಡಿ, ನನಗೊಂದು ಅವಕಾಶ ಕೊಡಿ. ನಾನು ನಿಮ್ಮ ಹುಡುಗಿನ ಚೆನ್ನಾಗಿ ಓದಿಸಿ ಫಸ್ಟ್ ಬರೋ ಹಾಗೆ ಮಾಡ್ತೀನಿ ಎಂದು ಪ್ರಿನ್ಸಿಪಾಲ್ ಮೇಡಮ್ ಬೇಡಿಕೊಳ್ಳುತ್ತಾ ಇದ್ದಿದ್ದರಿಂದ, ಓಕೆ, ಒಂದು ಅವಕಾಶ ಕೊಟ್ಟು ನೋಡ್ತೀನಿ ಎಂದು ಹೇಳಿ ಸುದರ್ಶನ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಪ್ರಿನ್ಸಿಪಾಲ್ ಶ್ರುತಿಯನ್ನು ನೋಡ್ತಾ ಇರ್ತಾಳೆ. ಆ ದಿನ ಸಾಯಂಕಾಲ ಕೆಲಸದಿಂದ ಅನಾಮಿಕಾ ಮನೆಗೆ ಬರ್ತಾಳೆ. ಅತ್ತೆ, ಸ್ಕೂಲ್ಗೆ ಹೋಗ್ಬಂದ್ರಾ? ಬಂದೆ ಕಣೆ ಸೊಸೆ. ನಮ್ಮ ಮಕ್ಕಳು ಯಾಕೆ ಓದ್ತಾ ಇಲ್ಲ ಅಂತ ನೀವು ಕೇಳಿದ್ರಾ? ಏನಾದ್ರೂ ಹೇಳಿದ್ರ ಅತ್ತೆ? ಇಲ್ಲ ಸೊಸೆ, ಆ ಮೇಡಮ್ ಉತ್ತರ ಕೊಡ್ತಲೇ ನಾನು ಮಕ್ಕಳು ನಕ್ಕೊಂಡ್ವಿ. ನಗೋದಿಕ್ಕೆ ನಿಮ್ ಮೇಡಮ್ ಏನಾದ್ರೂ ಜೋಕ್ ಮಾಡಿದ್ಲ ಏನೋ? ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತ ಸೊಸೆ, ಅದಕ್ಕೆ ಅವರು ಇಡ್ತಾ ಇರುವ ಟ್ಯೂಷನ್ಗೆ ಕಳ್ಸು ಅಂತ ಹೇಳಿದ್ಲು. ಅದಕ್ಕೆ ದುಡ್ಡು ಕೂಡ ಕಟ್ಟು ಅಂತ ಹೇಳಿದ್ಲು. ಅವ್ರಿಗೆ ದುಡ್ಡು ಬೇಕು ಹೊರತು ನಮ್ಮ ಮಕ್ಕಳ ಭವಿಷ್ಯತ್ತು ನಮಗೆ ಮುಖ್ಯ ಅಲ್ವಾ? ಅದಕ್ಕೆ ಅತ್ತೆ, ಮಕ್ಕಳಿಗೆ ನಾಳೆಯಿಂದ ನಾನೇ ಟ್ಯೂಷನ್ ಹೇಳ್ತೀನಿ. ಈಗಲೇ ಅವರು ಓದ್ಕೊಳ್ಳೋದಕ್ಕೆ ಬೇಕಾದ ದುಡ್ಡನ್ನ ಅಲ್ಲಿ ಇಲ್ಲಿ ಸಾಲವಾಗಿ ತಂದು ಏನೋ ಒಂದು ವಿಧದಿಂದ ಕಟ್ತಾನೆ ಇದೀವಿ. ಇನ್ನು ಟ್ಯೂಷನ್ಗೂ ಕೂಡ ಕಟ್ಟಬೇಕು ಅಂದ್ರೆ ನಮ್ಮಿಂದ ಆಗಲ್ಲ ಅತ್ತೆ. ಅದಕ್ಕೆ ನಾನು ಟ್ಯೂಷನ್ ಹೇಳಬೇಕು ಅಂದ್ಕೊಂಡಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶರಿಗೆ ಎಷ್ಟೋ ಸಂತೋಷವಾಗುತ್ತದೆ. ಮಾರನೇ ದಿನದಿಂದ ಮಕ್ಕಳು ಹರೀಶ್ ಭವ್ಯರು ಸ್ಕೂಲಿಂದ ಮನೆಗೆ ಬಂದ ನಂತರ ಅನಾಮಿಕಾ ಅವರನ್ನು ಮನೆಯಲ್ಲಿಯೇ ಒಂದು ಕಡೆ ಕೂರಿಸಿ ಟ್ಯೂಷನ್ ಹೇಳ್ತಾ ಇರ್ತಾಳೆ.
ಮಕ್ಕಳು ಕೂಡ ಅನಾಮಿಕ ಹೇಳುವ ಟ್ಯೂಷನ್ಗೆ ಬಹಳ ಅಭ್ಯಾಸ ಬೀಳುತ್ತಾರೆ. ಅದರಿಂದ ಆ ಮಕ್ಕಳಿಬ್ಬರು ಚೆನ್ನಾಗಿ ಓದ್ಕೋತಾ ಇರ್ತಾರೆ. ಅವರಿಗೆ ಒಳ್ಳೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಕ್ಲಾಸ್ ಫಸ್ಟ್ ಬರ್ತಾರೆ. ಕ್ಲಾಸ್ ಟೀಚರ್ ಅವರ ಮಾರ್ಕ್ ಅನ್ನು ನೋಡಿ ಶಾಕ್ ಆಗುತ್ತಾಳೆ. ತಡ ಮಾಡದೆ ಮಕ್ಕಳನ್ನು ಕರೆದು ಕಾರಣ ತಿಳಿದುಕೊಳ್ಳುತ್ತಾಳೆ. ಹರೀಶ್, ಭವ್ಯ, ಹೇಗೆ ನಿಮಗೆ ಇಷ್ಟೊಂದು ಮಾರ್ಕ್ಸ್ ಬಂತು? ನಮ್ಮ ಮಮ್ಮಿ ಮನೆ ಹತ್ರ ನಮಗೆ ಟ್ಯೂಷನ್ ಹೇಳ್ತಾ ಇದ್ದಾಳೆ ಮೇಡಮ್. ನೀವು ಹೇಳೋದಕ್ಕಿಂತ ನಮ್ಮ ಮಮ್ಮಿ ಹೇಳಿದ್ರೆ ನಮಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ. ಅದಕ್ಕೆ ನಾವಿಷ್ಟು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದೀವಿ. ಹೌದು ಮೇಡಮ್, ನಮ್ಮ ಮಮ್ಮಿ ಟ್ಯೂಷನ್ ಹೇಳ್ತಾ ಇರೋದ್ರಿಂದಲೇ ನಾವು ಇಷ್ಟು ಚೆನ್ನಾಗಿ ಓದ್ಕೋತಾ ಇದ್ದೀವಿ. ಸರಿ, ನೀವು ಮನೆಗೆ ಹೋಗಿ ಎಂದು ಹೇಳುತ್ತಲೇ ಮಕ್ಕಳು ಪ್ರೋಗ್ರೆಸ್ ರಿಪೋರ್ಟ್ ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಮನೆ ಹತ್ತಿರ ಮಕ್ಕಳಿಗೆ ಬಂದ ಮಾರ್ಕ್ ಅನ್ನು ನೋಡಿ ಆ ಕುಟುಂಬ ಎಷ್ಟೋ ಸಂತೋಷ ಪಡುತ್ತದೆ. ಸರಿಯಾಗಿ ಅದೇ ಸಮಯದಲ್ಲಿ ಒಂದು ಕಾರ್ ಬಂದು ಅಲ್ಲಿ ನಿಲ್ಲುತ್ತದೆ. ಎಲ್ಲರೂ ಆ ಕಾರಿನ ಕಡೆ ನೋಡ್ತಾ ಇರ್ತಾರೆ. ಪ್ರಿನ್ಸಿಪಾಲ್ ಮೇಡಮ್ ಕಾರಿನಿಂದಿಳಿದು ಅನಾಮಿಕಳ ಮನೆಯೊಳಗೆ ಬರ್ತಾಳೆ. ಬನ್ನಿ ಮೇಡಮ್, ಬನ್ನಿ, ಹಾಗೆ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಪ್ರಿನ್ಸಿಪಲ್ ಮೇಡಮ್ ಒಂದು ಕಡೆ ಕೂತ್ಕೋತಾಳೆ. ನಾನು ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದೆ. ಹೇಳಿ ಮೇಡಮ್, ಯಾವ ವಿಷಯದ ಬಗ್ಗೆ ನೀವು ನನ್ನ ಹತ್ರ ಮಾತಾಡ್ಬೇಕು ಅನ್ಕೋತಾ ಇದ್ದೀರಾ? ನಿಮ್ಮ ಮಕ್ಕಳು ಚೆನ್ನಾಗಿ ಓದಿಕೊಂಡು ಒಳ್ಳೆ ಮಾರ್ಕ್ ತೆಗೆದುಕೊಂಡು ಕ್ಲಾಸ್ ಫಸ್ಟ್ ಬಂದಿದ್ದಾರಲ್ವಾ, ಆ ಕ್ರೆಡಿಟ್ ಎಲ್ಲವೂ ನಮ್ಮ ಸ್ಕೂಲ್ಗೆ ಕೊಟ್ಬಿಡಿ. ಅದೇಗೆ ಆಗುತ್ತೆ ಮೇಡಮ್? ನಮ್ಮ ಮಕ್ಕಳು ಸ್ಕೂಲ್ಗೆ ಫಸ್ಟ್ ಆಗಿ ಬಂದಿದ್ದು ನಿಮ್ಮ ಟೀಚರ್ ಹೇಳಿದ ಓದಿನಿಂದಲ್ಲ, ನನ್ನ ಸೊಸೆ ಅನಾಮಿಕಾ ಮನೆ ಹತ್ರ ಮಕ್ಕಳಿಗೆ ಟ್ಯೂಷನ್ ಹೇಳಿದ್ರಿಂದ. ಅದಕ್ಕೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ನೀವು ಹೇಳಿದ್ದು ನಿಜ ಅಲ್ಲ ಶಾರದವ್ರೆ. ನಾನು ಕೂಡ ಸ್ಕೂಲಲ್ಲಿ ಮಕ್ಕಳಿಗೆ ಅರ್ಥವಾಗುವ ಹಾಗೆ ಹೇಳ್ತೀವಿ. ಮಕ್ಕಳು ಅನಾಮಿಕಾ ಹೇಳಿದ ಟ್ಯೂಷನ್ ಇಂದಲೇ ಫಸ್ಟ್ ಬಂದಿದ್ದಾರೆ ಅಂದ್ರೆ ನಾನು ಮಾತ್ರ ಒಪ್ಕೊಳ್ಳಲ್ಲ. ನಿಮ್ಮ ಸ್ಕೂಲಲ್ಲಿ ಓದ್ಕೊಂಡು ಫಸ್ಟ್ ಬಂದಿದ್ದಾರೆ ಅಂದ್ರೆ ನಾನು ಕೂಡ ಒಪ್ಕೊಳ್ಳಲ್ಲ ಮೇಡಮ್. ಅಂದ್ರೆ ಒಂದು ಕೆಲಸ ಮಾಡೋಣ ಮತ್ತೆ. ಅದೇನು ಹೇಳಿ ಮೇಡಮ್? ಈಗ ನಾನೊಂದು ಹುಡುಗಿನ ನಿಮ್ಮ ಹತ್ರಕ್ಕೆ ಟ್ಯೂಷನ್ಗೆ ಕಳಿಸ್ತೀನಿ. ಅಂದ್ರೆ ಆ ಹುಡುಗಿನ ಏನ್ ಮಾಡ್ಬೇಕು? ಅವಳಿಗೆ ನೀವು ಟ್ಯೂಷನ್ ಹೇಳ್ಬೇಕು. ಅವಳು ಓದಿ ಕ್ಲಾಸ್ಗೆ ಫಸ್ಟ್ ಬಂದ್ರೆ ನೀವು ಹೇಳಿದ ಹಾಗೆ, ನೀವು ಟ್ಯೂಷನ್ ಹೇಳಿದರಿಂದಲೇ ನಿಮ್ಮ ಮಕ್ಕಳು ಫಸ್ಟ್ ಬಂದಿದ್ದಾರೆ ಅಂತ ನಾನು ಒಪ್ಕೋತೀನಿ. ಸರಿ ಮೇಡಮ್. ಇಷ್ಟಕ್ಕೂ ಯಾರು ಆ ಹುಡುಗಿ? ಹೆಸರು ಶ್ರುತಿ. ಇಷ್ಟಕ್ಕೂ ಹೆಚ್ಚಾಗಿ ನೀವು ತಿಳಿದುಕೊಳ್ಳುವುದು ಅಷ್ಟು ಒಳ್ಳೇದಲ್ಲ. ಸ್ಕೂಲ್ ಆದ ಮೇಲೆ ನಿಮ್ಮ ಮಕ್ಕಳ ಜೊತೆ ಅವಳಿಗೆ ಕೂಡ ಟ್ಯೂಷನ್ ಹೇಳ್ಬೇಕು. ಅವಳು ಕೂಡ ನಿಮ್ಮ ಮಕ್ಕಳ ಹಾಗೆ ಚೆನ್ನಾಗಿ ಓದ್ಕೊಂಡು ಫಸ್ಟ್ ಬಂದ್ಲು ಅಂದ್ರೆ ನಿಮ್ಮ ಮಕ್ಕಳಿಗೆ ನಾನು ದುಡ್ಡು ತಗೊಳ್ಳೋದಿಲ್ಲ, ಫ್ರೀ ಆಗಿ ಓದಿಸ್ತೀವಿ. ಆಲೋಚಿಸಿ ಹೇಳಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಇನ್ನು ಸ್ವಲ್ಪವೂ ಆಲೋಚನೆ ಮಾಡದೆ ಆ ಒಪ್ಪಂದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಸರಿ, ನಾನು ಬರ್ತೀನಿ ಎಂದು ಹೇಳಿ ಪ್ರಿನ್ಸಿಪಲ್ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಹರೀಶ್ ಭವ್ಯರ ಜೊತೆ ಪ್ರತಿ ದಿನವೂ ಶ್ರುತಿ ಕೂಡ ಸ್ಕೂಲ್ ಆದ ಮೇಲೆ ಟ್ಯೂಷನ್ಗೆ ಬಂದು ಅನಾಮಿಕಾ ಟ್ಯೂಷನ್ ಹೇಳುವ ಪ್ರತಿ ಮಾತನ್ನು ಶ್ರುತಿ ಶ್ರದ್ಧೆಯಿಂದ ಕೇಳ್ತಾ ಇರ್ತಾಳೆ. ಚೆನ್ನಾಗಿ ಓದ್ತಾ ಇರ್ತಾಳೆ. ಒಳ್ಳೆ ಮಾರ್ಕ್ಸ್ ನಿಂದ ಕ್ಲಾಸ್ ಫಸ್ಟ್ ಕೂಡ ಬರ್ತಾಳೆ ಶ್ರುತಿ. ಅದನ್ನು ನೋಡಿ ಪ್ರಿನ್ಸಿಪಾಲ್ ಮೇಡಮ್ ಒಂದು ದಿನ ಶ್ರುತಿಯನ್ನು ಕರೆದುಕೊಂಡು ಸುದರ್ಶನ್ ಹತ್ರಕ್ಕೆ ಬರ್ತಾಳೆ. ಅಂದುಕೊಂಡ ಮಾತನ್ನು ನಿಲ್ಸಿದ್ದೀರಾ, ನಿಮಗೆ ತಕ್ಕ ಬಹುಮಾನ ಕೊಡ್ತೀನಿ. ಅಪ್ಪ, ಬಹುಮತಿ ಕೊಡಬೇಕಾಗಿದ್ದು ನಮ್ಮ ಪ್ರಿನ್ಸಿಪಾಲ್ ಮೇಡಮ್ಗಲ್ಲ, ಅನಾಮಿಕಾ ಟೀಚರ್ಗೆ ಎಂದು ಹೇಳುತ್ತಲೇ ಸುದರ್ಶನ್ ಅಯೋಮಯದಿಂದ ನೋಡ್ತಾ, ಅನಾಮಿಕಾ ಟೀಚರಾ? ಆಕೆ ಯಾರು ತಾಯಿ? ನನಗೆ ಟ್ಯೂಷನ್ ಹೇಳಿದ ಟೀಚರ್ ಅಪ್ಪ. ಈ ಓದು ಹೇಳಿದ್ದು ಈ ಪ್ರಿನ್ಸಿಪಾಲ್ ಮೇಡಮ್ ಅಲ್ವಾ ತಾಯಿ? ನನಗೆ ಇಷ್ಟು ಮಾರ್ಕ್ಸ್ ಬರೋದಕ್ಕೆ ಕಾರಣ ಈ ಪ್ರಿನ್ಸಿಪಾಲ್ ಮೇಡಮ್ ಅಲ್ಲಪ್ಪ, ಅನಾಮಿಕಾ ಟೀಚರು. ಹೌದಾ ಬೇಬಿ? ಅಂದ್ರೆ ಬಾ, ನಾವು ತಕ್ಷಣ ಹೋಗಿ ಆ ಅನಾಮಿಕಾ ಟೀಚರ್ನ ಭೇಟಿಯಾಗೋಣ. ಸರಿಯಪ್ಪ ಎಂದು ಹೇಳಿ ಸುದರ್ಶನನ್ನು ಕರೆದುಕೊಂಡು ಅನಾಮಿಕಳ ಮನೆಗೆ ಬರುತ್ತಾಳೆ ಶ್ರುತಿ. ಅನಾಮಿಕಾ ತನ್ನ ಮಕ್ಕಳಿಗೆ ಟ್ಯೂಷನ್ ಹೇಳ್ತಾ ಇರ್ತಾಳೆ. ಮೇಡಮ್, ನಿಮ್ ಜೊತೆ ಮಾತಾಡ್ಬೇಕು ಅಂತ ನಮ್ ತಂದೆ ಬಂದಿದ್ದಾರೆ ಮೇಡಮ್ ಎಂದು ಹೇಳುತ್ತಲೇ ಸುದರ್ಶನ್ ಕೈ ಮುಗಿಯುತ್ತಾನೆ. ಅನಾಮಿಕಾ ಅವರನ್ನು ನೋಡ್ತಾಳೆ. ಅನಾಮಿಕಾ, ನಿಮ್ಮನ್ನು ನೋಡ್ತಾ ಇದ್ರೆ ಬಹಳ ಬಡವರ ಹಾಗಿದ್ದೀರಾ. ನನ್ನ ಮಗಳು ಶ್ರುತಿಗೆ ಓದು ಹೇಳಿ ಓದಿನಲ್ಲಿ ಹಿಂದೆ ಬಿದ್ದ ಅವಳನ್ನು ಈ ದಿನ ಕ್ಲಾಸ್ ಫಸ್ಟ್ ಬರೋ ಹಾಗೆ ಮಾಡಿದ್ದೀರಾ. ನಿಮಗೆ ತಪ್ಪದೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಎಂದು ಕೃತಜ್ಞತೆಯಿಂದ ಸುದರ್ಶನ್ ಸ್ವಲ್ಪ ದುಡ್ಡು ಕೊಡುತ್ತಾನೆ. ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಈ ವಿಧದಿಂದ 10ನೇ ತರಗತಿವರೆಗೆ ಓದಿಕೊಂಡಿದ್ದರೂ ಅನಾಮಿಕಾ ಮಕ್ಕಳಿಗೆ ಪಾಠಗಳು ಅರ್ಥವಾಗುವ ಹಾಗೆ ಹೇಳಿದ್ದರಿಂದ ಎಷ್ಟೋ ಮಾರ್ಕ್ಸ್ ತೆಗೆದುಕೊಂಡು ಅವರಿಂದ ತನ್ನ ಮಕ್ಕಳಿಗೆ ಅಲ್ಲ, ಸುತ್ತಮುತ್ತಲು ಓದಿನಲ್ಲಿ ಹಿಂದೆ ಬಿದ್ದ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಾ ದುಡ್ಡನ್ನು ಸಂಪಾದಿಸುತ್ತಾ ತನ್ನ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾಳೆ. ಈ ವಿಧದಿಂದ ಅನಾಮಿಕಾ ಟ್ಯೂಷನ್ ಸೆಂಟರ್ ಆ ಸುತ್ತಮುತ್ತಲು ಬಹಳ ಪಾಪ್ಯುಲರ್ ಆಗಿ ಹೋಗುತ್ತೆ.
ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಹೇರ್ ಫಾಲ್ ನಿಂದ ದುಃಖ ಪಡುತ್ತಿರುವ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಟಿಫಿನ್ ತಗೊಂಡು ಬರ್ತಾಳೆ. ನನ್ಗೆ ಹಸಿವೆ ಆಗಿಲ್ಲ ಅತ್ತೆ. ಇಲ್ಲ ಅಂದ್ರೆ ಹೇಗೆ ಸೊಸೆ, ರಾತ್ರಿ ಕೂಡ ಏನೂ ತಿಂದಿಲ್ಲ, ಈಗ ಕೂಡ ತಿಂದೇ ಇದ್ರೆ ಆಯಾಸ ಬಂದು ತಲೆ ತಿರುಗಿ ಬಿದ್ದೋಗ್ತೀಯ. ಆಗ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಅವರು 2-3 ದಿನ ಇಟ್ಕೋತಾರೆ. 25,000 ಕಟ್ಟಿಸ್ಕೊಂಡು ಹಣ್ಣಿನ ರಸ ಕುಡಿ ಅಂತ ಹೇಳ್ತಾರೆ. ಇದೆಲ್ಲ ಅಗತ್ಯನಾ ಸೊಸೆ? ನನ್ ದುಃಖ ನಿಮ್ಗೆ ಅರ್ಥವಾಗ್ತಿಲ್ಲ ಅತ್ತೆ. ಅರ್ಥವಾಗಿದೆ ಸೊಸೆ. ನನ್ನನ್ನು ಕೂರಿಸ್ಬಿಟ್ಟು ಮನೆ ಕೆಲಸ ಅಡ್ಗೆ ಕೆಲಸ ಎಲ್ಲ ಮಾಡ್ಬೇಕು ಅಂದ್ಕೋತಾ ಇದೀಯಾ. ಆದರೆ ಹೇರ್ ಫಾಲ್ ಸಮಸ್ಯೆಯಿಂದ ನೀನೇನು ಮಾಡಲಿಕ್ಕಾಗ್ತಾ ಇಲ್ಲ ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲ ಅಂತ ನೀವು ಹಾಯಾಗಂತ ಇದ್ದೀರತ್ತೆ. ಆದ್ರೆ ಯಾವ ಕೆಲಸನೂ ಮಾಡದೆ ಹೀಗೆ ಒಂದು ರೂಮ್ ಅಲ್ಲಿರೋದು ಎಷ್ಟು ನರಕ ಅನಿಸ್ತಾ ಇದೆ ಗೊತ್ತಾ ನಿಮ್ಗೆ? ರೂಮ್ ನಲ್ಲಿರೋ ಅಂತ ನಾನೇ ಯಾವಾಗ ಹೇಳ್ದೆ ಸೊಸೆ? ನಿನ್ನ ಮಾವಯ್ಯ ಮಗ ಮಕ್ಕಳು ಇರುವಾಗ ಮಾತ್ರ ರೂಮ್ ಅಲ್ಲಿರೋ. ಅವ್ರು ಹೋದ ಮೇಲೆ ಮನೆನೂ ನಿಂದೆ, ಹಿತ್ತಲು ನಿಂದೆ, ಬಾಗ್ಲು ಕೂಡ ನಿಂದೆ ಅಲ್ವಾ? ನೀವು ತಿರುಗು ಅಂತ ಹೇಳ್ತಾ ಇದ್ದೀರಾ, ಚೆನ್ನಾಗಿದೆ ಅತ್ತೆ. ಆದ್ರೆ ನಾನು ತಿರುಗಲಾರೆ. ನಾನು ಎಲ್ಲಿಗೆ ಹೋದ್ರು ಅಲ್ಲಿಗೆ ನನ್ನ ಹೇರ್ ಫಾಲ್ ಕೂಡ ಬರ್ತಾ ಇದೆ ಅಲ್ವಾ ಪಾಪ. ಮತ್ತೆ ನೀವು ಅದೆಲ್ಲ ಗುಡಿಸ್ಬೇಕು. ನನ್ನಿಂದ ನಿಮಗೆ ಕೆಲಸ ಹೆಚ್ಚಾಗಿ ಹೋಗುತ್ತೆ ಅತ್ತೆ. ನಾನ್ ಮಾಡ್ಕೋತೀನಿ ಕಣೆ ಸೊಸೆ. ನನಗೆ ಸಹನೆ ಇದೆ. ನನ್ ಬಗ್ಗೆ ನೀನು ಫೀಲ್ ಆಗ್ಬೇಡ. ಹೋಗು, ಕೈದಿ ಹಾಗೆ ರೂಮಲ್ಲಿ ಇರ್ಬೇಡ. ಹೋಗು, ಹೋಗಿ ಹಾಗೆ ಹೊರಗೆ ತಿರುಗು. ಹೊರಗೆ ತಿರುಗಿದ್ರೆ ನನ್ನ ದುಃಖ ತೀರಲ್ಲ ಅತ್ತೆ. ಏನ್ ಮಾಡಿದ್ರೆ ನಿನ್ನ ದುಃಖ ತೀರುತ್ತೆ ನನಗೆ ಗೊತ್ತು ಸೊಸೆ. ಆದ್ರೆ ನಾನು ಅದಕ್ಕೆ ಒಪ್ಕೊಳ್ಳಲ್ಲ. ಒಪ್ಕೊಂಡ್ರೆ ಏನಾಗುತ್ತೋ ನನಗಿಂತ ಚೆನ್ನಾಗಿ ನಿಂಗೆ ಗೊತ್ತಲ್ಲ. ಪ್ಲೀಸ್ ಅತ್ತೆ, ಹಾಗೆ ಅನ್ಬೇಡಿ. ಹೇರ್ ಬೀಳದ ಹಾಗೆ ಅಡ್ಗೆ ಮಾಡ್ತೀನಿ. ಬೇಡ ಸೊಸೆ, ನೀನು ಅಡ್ಗೆ ಮಾಡಿದ ವಿಷಯ ನಿನ್ನ ಮಾವಯ್ಯಂಗೋ ಗಂಡಂಗೋ ಮಕ್ಕಳಿಗೋ ತಿಳಿದ್ರೆ ನನಗೆ ಚೆನ್ನಾಗಿ ಬೈತಾರೆ. ನಿನ್ನ ಮಾವಯ್ಯ ಅಂತೂ ಹೊಡೆದ್ರು ಹೊಡಿತಾರೆ. ಕೋಪ ಬಂದು ಮನೆಯಿಂದ ಹೊರಟೋಗು ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲೆ ಆಗ? ಅಲ್ಲಿವರೆಗೂ ಪರಿಸ್ಥಿತಿ ಬರೋದಕ್ಕೆ ಬಿಡಲ್ಲ ಅತ್ತೆ. ತಲೆಗೆ ಬಟ್ಟೆ ಕೂಡ ಕಟ್ಕೋತೀನಿ, ಕೂದ್ಲು ಬೀಳದ ಹಾಗೆ ಅಡಿಗೆ ಮಾಡ್ತೀನಿ. ನನ್ನನ್ನು ನಂಬಿ ಅತ್ತೆ ಎಂದು ಸೊಸೆ ಅನಾಮಿಕಾ ಬೇಡಿಕೊಳ್ಳುತ್ತಾ ಅತ್ತೆ ಶಾರದಳ ಕಾಲು ಹಿಡಿಯುತ್ತಾಳೆ. ಸೊಸೆಯನ್ನು ಹಾಗೆ ನೋಡುತ್ತಲೇ ಅತ್ತೆ ಶಾರದಳ ಮನಸ್ಸು ಕರಗಿ ಹೋಗುತ್ತೆ. ಸರಿ ಕಣೆ ಸೊಸೆ, ಈ ದಿನ ಅಡುಗೆ ನಾನ್ ಮಾಡಿಬಿಟ್ಟಿದ್ದೀನಲ್ಲ. ಮಗ ನಿನ್ನ ಮಾವಯ್ಯ ಆಫೀಸ್ಗೆ ಹೊರಟು ಹೋಗಿದ್ದಾರೆ, ಮಕ್ಕಳೇನೋ ಸ್ಕೂಲ್ಗೆ ಹೊರಟಾಗಿದ್ದಾರೆ. ನಾಳೆ ನೀನೇ ಅಡಿಗೆ ಮಾಡಿಬಿಡು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ನಾನು ಒಪ್ಕೊಂಡಿದ್ದೀನಲ್ಲ ಸೊಸೆ, ಈಗ ನೀನು ಟಿಫಿನ್ ಮಾಡಿ ರೆಸ್ಟ್ ತಗೋ. ಈಗ ತುಂಬಾ ಹಸಿವೆ ಆಗ್ತಿದೆ ಅತ್ತೆ, ತಿಂದ್ಬಿಡ್ತೀನಿ ಎಂದು ಹೇಳಿ ಶಾರದಳ ಹತ್ತಿರದಿಂದ ಟಿಫಿನ್ ತೆಗೆದುಕೊಂಡು ಅನಾಮಿಕಾ ತಿನ್ನುತ್ತಾ ಇರ್ತಾಳೆ. ಸರಿ ಕಣೆ ಸೊಸೆ, ನಮ್ಗೆ ಬಟ್ಟೆ ಒಗೆಯೋ ಕೆಲಸ ಇದೆ, ಹೋಗಿ ಒಕ್ಕೋತೀನಿ. ಟಿಫಿನ್ ಮಾಡಿದ ಮೇಲೆ ನಾನು ಬಟ್ಟೆನ ವಾಶ್ ಮಾಡ್ತೀನಿ ಅತ್ತೆ ಎಂದು ಅನಾಮಿಕಾ ಹೇಳಿ ಗಬಗಬ ಟಿಫಿನ್ ತಿಂದು ಆ ರೂಮಿನಿಂದ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಆಫೀಸ್ ಟೈಮ್ ಆಗಿದ್ದರಿಂದ ಬನಿಯನ್ ಮೇಲಿರುವ ರಮೇಶ್ ಶರ್ಟ್ ಹಾಕೋಬೇಕು ಅಂತ ನೋಡ್ತಾನೆ. ಅಷ್ಟೇ, ಆ ಶರ್ಟ್ ಮೇಲೆ ಎಲ್ಲ ಕೂದಲೇ ಕಾಣಿಸುತ್ತೆ. ರಮೇಶನ್ಗೆ ಕೋಪ ಬರುತ್ತೆ. ಗಟ್ಟಿಯಾಗಿ ಅನಾಮಿಕಾ ಅನಾಮಿಕಾ ಎಂದು ಕರೆಯುತ್ತಲೇ ಅನಾಮಿಕಾ ಓಡಿಕೊಂಡು ಅಲ್ಲಿಗೆ ಬರ್ತಾಳೆ. ಶರ್ಟ್ ಮೇಲಿರುವ ಕೂದಲನ್ನು ತೋರಿಸುತ್ತಾ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ನೀನು ಯಾವ ಕೆಲಸ ಮಾಡದೆ ನಮ್ಮ ರೂಮಲ್ಲೇ ಇರು ಅಂತ? ಅಡಿಗೆ ಮಾಡ್ತೀಯ, ಅನ್ನ ಸಾರು ಪಲ್ಯ ಮೊಸರು ಎಲ್ಲದರಲ್ಲೂ ನಿನ್ ಕೂದಲೇ ಇರುತ್ತೆ. ಅದನ್ನು ನೋಡ್ತಲೇ ನನಗೆ ವಿರಕ್ತಿ ಆಗತ್ತೆ, ವಾಂತಿ ಬರುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಆದರೂ ರಮೇಶನಿಗೆ ಅನಾಮಿಕಳ ಮೇಲೆ ಪಾಪವೆನಿಸಲಿಲ್ಲ. ಬಟ್ಟೆ ವಾಷಿಂಗ್ ಮಾಡಿದ್ಯಾ ಸರಿ, ಬಟ್ಟೆ ಮೇಲೆ ಕೂಡ ನಿನ್ನ ಕೂದಲೇ ಕಾಣಿಸ್ತಾ ಇದೆ ಇಲ್ಲಿ. ಹೀಗಾದ್ರೆ ಹೇಗೆ ಅನಾಮಿಕಾ? ಹೇರ್ ಫಾಲ್ ನಾನು ಬೇಕು ಅಂತ ಮಾಡ್ತಾ ಇರೋ ಹಾಗೆ ನೀವು ಅಂತ ಇದ್ದೀರಾ. ನನ್ ಮೇಲೆ ಇಷ್ಟೆಲ್ಲ ಕೋಪ ಮಾಡ್ಕೋತಾ ಇದ್ದೀರಾ. ಬೇಕು ಅಂತ ಮಾಡದೇ ಇದ್ರೆ ಮತ್ತೇನು ಅನಾಮಿಕಾ? ನೀನೇನು ಕೆಲಸ ಮಾಡದೆ ಮನೆಯೊಳಗೆ ಇದ್ದು ಹಾಯಾಗಿರೋ ಅಂದ್ರೆ ಏನೋ ಒಂದು ಕೆಲಸ ಮಾಡ್ತೀಯ, ಕೂದ್ಲು ಹಾಕ್ತೀಯ. ಅದನ್ನು ನೋಡ್ತಲೇ ಎಲ್ಲಿಲ್ಲದ ಕೋಪ ಆವೇಶ ಬರುತ್ತೆ ಮತ್ತೆ ಎಂದು ಅನ್ನುತ್ತಾ ಇದ್ದರೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರ್ತಾಳೆ. ಅಷ್ಟೆಲ್ಲ ಕೋಪ ಆವೇಶ ಪಡೋದರ ಬದಲು ಹೇರ್ ಫಾಲ್ ಆಗದ ಹಾಗೆ ಶಾಂಪೂ ಆಗ್ಲಿ ಆಯಿಲ್ ಆಗ್ಲಿ ತಗೊಂಡ್ಬಂದ್ ಕೊಡ್ಬೋದಲ್ಲ. ಎಷ್ಟು ಮೆಡಿಕಲ್ ಶಾಪಲ್ಲಿ ಕೇಳಬೇಕು, ಎಷ್ಟು ಜನ ಡಾಕ್ಟರ್ನ ಭೇಟಿ ಆಗ್ಬೇಕು ನಾನು? ಯಾವ ಡಾಕ್ಟರ್ ಏನ್ ಹೇಳಿದ್ರು ಉಪಯೋಗಿಸ್ತಾ ಇದ್ರು, ಯಾವ ಆಯಿಲ್ ಕೊಟ್ರು ನೆತ್ತಿಗೆ ಹಾಕೋತಾ ಇದೆಯಾ. ಸಮಸ್ಯೆ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಅದಕ್ಕೆ ಅಂದ್ರೆ ತಪ್ಪು ನಿಂದಲ್ಲ. ನಿನ್ನನ್ನು ಮದುವೆ ಮಾಡ್ಕೊಂಡಲ್ಲ, ನಂದು ತಪ್ಪು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಅಳುತ್ತಾ ಇರುತ್ತಾಳೆ. ಶಾರದಾ ಸಮಾಧಾನಿಸುವ ಪ್ರಯತ್ನ ಮಾಡುತ್ತಾಳೆ. ಹಾಗೆ ಲಂಚ್ ಟೈಮ್ ಆಗುತ್ತೆ. ಒಂದು ಆಫೀಸಲ್ಲಿ ಕೆಲಸ ಮಾಡುವ ಪ್ರಸಾದ್ ಲಂಚ್ ಬಾಕ್ಸ್ ತೆಗೆದುಕೊಂಡು ಕೊಲೀಗ್ಸ್ ಜೊತೆ ತಿನ್ನೋದಕ್ಕೆ ಕೂತ್ಕೋತಾನೆ. ಪಾಪ ಅವನಿಗೆ ತಿಳಿಯದು ಅಡಿಗೆ ಮಾಡಿದ್ದು ತನ್ನ ಹೇರ್ ಫಾಲ್ ಸಮಸ್ಯೆ ಇರುವ ಸೊಸೆ ಅನಾಮಿಕಾ ಅಂತ. ಅವನು ಲಂಚ್ ಬಾಕ್ಸ್ ಓಪನ್ ಮಾಡುತ್ತಲೇ ಅದರಲ್ಲಿ ಎಲ್ಲ ಕೂದಲೇ ಕಾಣಿಸುತ್ತೆ. ಏನೋ ಪ್ರಸಾದ್, ಏನ್ ತಗೊಂಡ್ಬಂದಿದೀಯ ದಿನ? ಏನಿರುತ್ತೆ ಕಣೋ, ರೈಸು ಸಾಂಬಾರು ಮೊಸರು ಅಷ್ಟೇ ಅಲ್ಲ ಎಂದು ಲಂಚ್ ಬಾಕ್ಸ್ ಓಪನ್ ಮಾಡುತ್ತಾನೆ. ಅಷ್ಟೇ
ರೈಸಲ್ಲಿ ಕೂದ್ಲು, ಸಾಂಬಾರಲ್ಲಿ ಕೂದ್ಲು, ಮೊಸರಲ್ಲೂ ಕೂದ್ಲೆ ಕಾಣಿಸುತ್ತೆ. ಮಾಣಿಕ್ಯಂ ಅದನ್ನು ನೋಡಿ ವ್ಯಂಗ್ಯವಾಗಿ ಪ್ರಸಾದನ ಹತ್ರ ಹೀಗಂತಾನೆ, ಓಹೋ, ಹೇರ್ ಸ್ಪೆಷಲ್ ಅಂತ ಹೇಳಿದ್ರೆ ಸರಿ ಹೋಗ್ತಿತ್ತಲ್ವೋ ಎಂದು ನಗುತ್ತಾ ಇರುತ್ತಾನೆ ಮಾಣಿಕ್ಯಂ. ಪ್ರಸಾದನಿಗೇನೋ ಕೋಪ ಬರುತ್ತೆ. ಲಂಚ್ ಬಾಕ್ಸ್ ಅನ್ನು ಹಿಡಿದುಕೊಂಡು ತನ್ನ ಸೀಟ್ ಹತ್ರಕ್ಕೆ ಬರ್ತಾನೆ. ಫೋನ್ ತೆಗೆದುಕೊಂಡು ಕೋಪದಿಂದ ಮನೆಗೆ ಫೋನ್ ಮಾಡ್ತಾನೆ. ಶಾರದಾ, ಈ ದಿನ ಲಂಚ್ ನೀನ್ ಮಾಡ್ಲಿಲ್ವಾ? ಸಾರಿ ಕಣ್ರಿ, ಈ ದಿನ ಅಡಿಗೆ ಹೇರ್ ಫಾಲ್ ಸೊಸೆ ಅನಾಮಿಕ ಮಾಡಿದ್ದು. ಇಷ್ಟಕ್ಕೂ ಏನಾಯ್ತು ಹೀಗೆ ಕೇಳ್ತಾ ಇದ್ದೀರಾ? ಏನಾಗುತ್ತೆ ನಿಂಗ್ ಗೊತ್ತಿಲ್ವಾ? ಆ ಮಾಣಿಕ್ಯ ಮುಂದೆ ನಗೆಗೀಡಾದೆ. ಲಂಚ್ ಬಾಕ್ಸ್ ಓಪನ್ ಮಾಡ್ತಲೇ ರೈಸಲ್ಲಿ ಕೂದ್ಲು, ಸಾಂಬಾರಲ್ಲೂ ಕೂದ್ಲು, ಮೊಸರಲ್ಲೂ ಅದೇ, ಹೀಗೆ ಪ್ರತಿಯೊಂದ್ರಲ್ಲೂ ಕೂದ್ಲು ಕಾಣಿಸ್ತಾ ಇದ್ರೆ ಏನೋ ಈ ದಿನ ಹೇರ್ ಸ್ಪೆಷಲ್ ಅಂತ ಹೇಳಿಲ್ವಾ ಅಂತ ನಕ್ಕ. ತಲೆ ತೆಗೆದ ಹಾಗಾಯ್ತು. ಸಾರಿ ಕಣ್ರಿ, ಇನ್ಯಾವತ್ತೂ ಸೊಸೆ ಕೈಲಿ ಅಡ್ಗೆ ಮಾಡ್ಸೋದಿಲ್ಲ. ನಿಮ್ಮ ಪರಿಸ್ಥಿತಿ ಹಾಗಿದ್ರೆ ಮಗ ರಮೇಶನ ಪರಿಸ್ಥಿತಿ ಹೇಗಿದೆಯೋ? ಏನಕ್ಕಾದ್ರೂ ಒಳ್ಳೇದು ಮಗನಿಗೆ ಫೋನ್ ಮಾಡಿ ವಿಷಯ ಹೇಳು. ನಗೆ ಪಾಲಾಗದ ಹಾಗೆ ಅವನಾದ್ರೂ ಜಾಗ್ರತೆ ಪಡ್ತಾನೆ. ಹಾಗೆ ರೀ, ಈ ಹೊತ್ತು ನೀವು ಹೊರಗಿಂದ ಅನ್ನ ತಂದ್ಕೊಳ್ಳಿ ಎಂದು ಹೇಳಿ ಶಾರದಾ ಫೋನ್ ಇಡುತ್ತಾಳೆ. ತಕ್ಷಣ ಮಗ ರಮೇಶನಿಗೆ ಫೋನ್ ಮಾಡ್ತಾಳೆ. ರಮೇಶ್ ಆಫೀಸ್ನಲ್ಲಿ ಲಂಚ್ ಟೈಮ್ ಆದರೂ ಹೋಗದೆ ವರ್ಕ್ ಮಾಡ್ಕೋತಾ ಇರ್ತಾನೆ. ಆಗಲೇ ಅವನ ಫೋನ್ ಮೊಳಗುತ್ತಾ ಇರುತ್ತೆ. ಹೇಳಮ್ಮ. ಮಗು ರಮೇಶು, ಅನ್ನ ತಿಂದ್ಯೇನೋ? ಇನ್ನೂ ಇಲ್ಲಮ್ಮ, ವರ್ಕಲ್ಲಿ ಇದ್ದೀನಿ. ಒಂದು 10 ನಿಮಿಷವಾದ್ರ ಮೇಲೆ ಕೆಲಸ ಆಗೋಗುತ್ತೆ, ಆಗ ತಿಂತೀನಿ. ಬೇಡ ಮಗನೇ, ತಿನ್ಬೇಡ. ನಿನ್ನ ಲಂಚ್ ಬಾಕ್ಸ್ ಓಪನ್ ಮಾಡ್ಬೇಡ. ಯಾಕಮ್ಮ, ಏನಾಯ್ತು? ಈ ದಿನ ಅಡ್ಗೆ ಅನಾಮಿಕ ಮಾಡಿದ್ಲು ಕಣೋ ಎಂದು ಹೇಳುತ್ತಲೇ ರಮೇಶ್ ಒಂದು ಕ್ಷಣದ ಹೊತ್ತು ಆಶ್ಚರ್ಯ ಹೋಗುತ್ತಾನೆ. ಮಗು ರಮೇಶು, ಇದ್ಯೇನೋ? ಇದೀನಮ್ಮ. ಮೊದಲು ಫೋನ್ ಮಾಡಿ ವಿಷಯ ಹೇಳ್ದೆ, ಇಲ್ಲ ಅಂದ್ರೆ ಆಫೀಸಲ್ಲಿ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗ್ತಾ ಇತ್ತು. ಲಂಚ್ ಬಾಕ್ಸ್ ಓಪನ್ ಮಾಡ್ತಾಳೆ, ಎಲ್ಲದ್ರಲ್ಲೂ ಅನಾಮಿಕಳ ಕೂದ್ಲೇ ಇರ್ತಾ ಇತ್ತು. ಆಫೀಸ್ನವರು ನೋಡಿ ನಗ್ತಾ ಇದ್ರು. ವಿಷಯ ತಿಳಿದು ಯಾರಾದ್ರೂ ಸೀರಿಯಸ್ ಆಗಿ ನಗ್ತಾ ಇದ್ರು. ಏನೇನಾದ್ರೂ ಲಂಚ್ ಬಾಕ್ಸ್ ಮಾತ್ರ ಓಪನ್ ಮಾಡ್ಬೇಡ ಮಗನೇ ಎಂದು ಹೇಳಿ ಶಾರದಾ ಫೋನ್ ಇಡುತ್ತಾಳೆ. ಇನ್ನು ಆಗಲೇ ಹೇರ್ ಫಾಲ್ ಸೊಸೆ ಅನಾಮಿಕಾ ಟೀ ತೆಗೆದುಕೊಂಡು ಶಾರದಳ ಹತ್ರಕ್ಕೆ ಬರ್ತಾಳೆ. ಆ ಟೀಲಿ ಕೂಡ ಹೇರ್ ಇದ್ದಿದ್ರಿಂದ ಶಾರದಾ ನೋಡ್ತಾಳೆ. ಏನೇ ಸೊಸೆ ಇದು, ಸ್ವಲ್ಪ ನೋಡ್ಕೋಬೇಕಲ್ಲ. ಈಗ್ಲೇ 2-3 ಬಿದ್ರೆ ತೆಗ್ದೆ ಅತ್ತೆ, ಆದ್ರೂ ಮತ್ತೆ ಬಿದ್ದಿದೆ. ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ. ನಿನಗ ಅರ್ಥವಾಗಲ್ಲ ಹೊರತು ನನಗ್ ಚೆನ್ನಾಗಿ ಅರ್ಥವಾಗಿದೆ ಸೊಸೆ. ಅರ್ಥವಾದ್ರೆ ಹೇಳಿ ಅತ್ತೆ, ನೋಡ್ತೀನಿ ಹೊರತು ಈ ಹೊತ್ತು ನೀನು ಮಾಡಿದ ಅಡಿಗೆ ಹತ್ರಕ್ಕೆ ನನ್ನ ಕರ್ಕೊಂಡು ಹೋಗು ಸೊಸೆ. ಯಾಕೆ ಅತ್ತೆ, ಚೆನ್ನಾಗೇ ಇದೇನಲ್ಲ, ಏನ್ ನಡೀತು? ಏನಿಲ್ಲ ಕಣೆ, ನೀನು ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿದೆ ಅಂತ ನಿನ್ ಮಾವಯ್ಯ ಫೋನ್ ಮಾಡಿ ಹೇಳಿದ್ರು. ನಾನು ಒಂದ್ಸಲ ರುಚಿ ನೋಡ್ತೀನಿ. ಹಾಗ ಅಂದ್ರೆ ಬನ್ನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಅತ್ತೆ ಶಾರದಳನ್ನು ಕರೆದುಕೊಂಡು ಕಿಚನ್ ಒಳಗೆ ಬರ್ತಾಳೆ. ಅಲ್ಲಿ ತಾನು ಮಾಡಿದ ಅಡಿಗೆಯನ್ನ ತೋರಿಸ್ತಾಳೆ. ಪ್ರತಿಯೊಂದ್ರಲ್ಲೂ ಕೂದ್ಲು ಕಾಣಿಸುತ್ತೆ. ಅವುಗಳನ್ನು ಅನಾಮಿಕಳಿಗೆ ತೋರಿಸ್ತಾ, ಸೊಸೆ, ನೀನ್ ನನಗೆ ಹೇಳಿದ್ದೇನೋ, ಈಗ ನೀನು ಮಾಡಿದ್ದೇನೋ? ಅತ್ತೆ, ಎಂತಹ ಹೇರ್ ಫಾಲ್ ಇರದ ಹಾಗೆ ಅಡ್ಗೆ ಮಾಡ್ತೀನಿ ಅಂತ ಹೇಳ್ದೆ. ಹೇಳಿದ ಹಾಗೇನೆ ತಲೆಗೆ ಬಟ್ಟೆ ಕಟ್ಕೊಂಡು ಅಡ್ಗೆ ಮಾಡಿದೆ ಅತ್ತೆ. ಆದ್ರೆ ಹೀಗೆ ಕೂದಲು ಹೇಗೆ ಬೀತ್ತೋ ನನಗೆ ಇದುವರೆಗೂ ಅರ್ಥವಾಗ್ಲಿಲ್ಲ. ಆಲೋಚಿಸು ಸೊಸೆ, ನೀನೇ ಏನೋ ಬುದ್ಧಿ ಕಮ್ಮಿ ಇರುವ ಕೆಲಸ ಮಾಡಿದ್ಯಾ. ಅದಕ್ಕೆ ಅಡಿಗೆ ಎಲ್ಲ ಕೂದಲುಮಯವಾಗಿದೆ. ಅದನ್ನು ನೋಡಿ ನಿನ್ ಮಾವಯ್ಯ ಫೋನ್ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ ನನ್ಗೆ. ಸಾರಿ ಅತ್ತೆ, ನಾನು ತಲೆಗೆ ಬಟ್ಟೆ ಕಟ್ಕೊಂಡೇ ಅಡ್ಗೆ ಮಾಡಿದೆ. ಆದ್ರೆ ಅಡ್ಗೆಲಿ ಕೂದಲು ಹೇಗ್ ಬಂತೋ ಅರ್ಥವಾಗ್ತಾ ಇಲ್ಲ. ನೀನು ಏನೋ ಒಂದು ತಪ್ಪು ಮಾಡೇ ಇರ್ತೀಯ ಸೊಸೆ. ಆ ಏನೋ ಒಂದು ತಪ್ಪು ಏನು ಹೇಳು, ಬಹಳ ಆಲೋಚಿಸ್ಕೊಂಡು ಹೇಳು ಸೊಸೆ ಎಂದು ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕಳಿಗೆ ತಕ್ಷಣ ನೆನಪಿಗೆ ಬರುತ್ತೆ. ಆಗ ಅನಾಮಿಕಾ ಅತ್ತೆ ಹತ್ರ ಹೀಗಂತಾಳೆ, ಅತ್ತೆ, ನಾನು ಮಾಡಿದ ತಪ್ಪೇನು ಅಂದ್ರೆ ಅಡ್ಗೆ ಮಾಡುವಾಗ ತಲೆಗೆ ಬಟ್ಟೆ ಕಟ್ಕೊಂಡೇ ಮಾಡ್ದೆ ಅತ್ತೆ. ಇನ್ನು ಅಡ್ಗೆ ಎಲ್ಲ ಪೂರ್ತಿಯಾದ ಮೇಲೆ ತಲೆಗೆ ಕಟ್ಟಿಕೊಂಡ ಬಟ್ಟೆನ ತೆಗೆದು ಗಟ್ಟಿಯಾಗಿ ಕೊಡುವುದೇ ಅಷ್ಟೇ ಅತ್ತೆ ನಾ ಮಾಡಿದ್ದು ಎಂದು ಅಡಿಗೆ ಮಾಡುವ ಸಮಯದಲ್ಲಿ ಅನಾಮಿಕಾ ಮಾಡಿದ ಕೆಲಸವೇನೋ ವಿವರವಾಗಿ ಅತ್ತೆ ಶಾರದಳಿಗೆ ಹೇಳುತ್ತಾಳೆ ಅನಾಮಿಕಾ. ಆ ಮಾತು ಹೇಳುತ್ತಲೇ ಶಾರದಳ ತಲೆ ತಿರುಗಿ ಬಿದ್ದು ಹೋಗ್ತಾಳೆ. ಅನಾಮಿಕಾ ಅಯೋಮಯದಿಂದ ಅತ್ತೆನ ನೋಡ್ತಾ ಇರ್ತಾಳೆ. ಈ ವಿಧದಿಂದ ಎಷ್ಟು ಜಾಗ್ರತೆ ತೆಗೆದುಕೊಂಡು ಅಡಿಗೆ ಮಾಡ್ತಾ ಇದ್ರು ಸರಿ, ಹೇರ್ ಫಾಲ್ ಸಮಸ್ಯೆಗೆ ದುಃಖ ಪಡುತ್ತಾ ಇರುವ ಅನಾಮಿಕಾ ಪ್ರತಿ ಅಡಿಗೆಯಲ್ಲಿಯೂ ತನ್ನ ಕೂದಲು ಬಿದ್ದಿದ್ದರಿಂದ ಮನೆಯಲ್ಲಿ ಎಲ್ಲರ ಜೊತೆ ಬೈಗಳ ತಿನ್ನಬೇಕಾಗಿ ಬರುತ್ತೆ. ಆದರೆ ಅನಾಮಿಕಾ ಇಷ್ಟು ಕಷ್ಟಪಡ್ತಾ ಇದ್ರು ಈ ಹೇರ್ ಫಾಲ್ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದ್ರೆ ನೀವೇ ಏನಾದರೂ ಒಂದು ಒಳ್ಳೆ ಸಲಹೆ ಹೇಳಿ ಅನಾಮಿಕಳಿಗೆ ಸಹಾಯ ಮಾಡಿ. ಕಾಮೆಂಟ್ ರೂಪದಲ್ಲಿ ನಿಮ್ಮ ಸಲಹೆ ಏನು ಅಂತ ಹೇಳಿ. ಅನಾಮಿಕಾ ತಪ್ಪದೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾಳೆ.